ವಿನಯ್ ಕುಲಕರ್ಣಿ ಅವರು ಅಪರಾಧಿ ಅಂತೇಳಿ ಯಾವಾಗ ಸಾಬೀತಾಯಿತು, ಅವರಿಗೆ ಸಜೆ ಪ್ರಮಾಣವನ್ನು ಯಾವಾಗ ನ್ಯಾಯಾಧೀಶರು ಪ್ರಕಟಿಸಿದ್ರು, ವಿನಯ್ ಕುಲಕರ್ಣಿ ಅವರ ಶಾಸಕ ಸ್ಥಾನಕ್ಕೆ ಕುತ್ತು ಬಂದಿದೆ. ಇವತ್ತೇ ಸ್ಪೀಕರ್ ಕಚೇರಿಯನ್ನ ತಲುಪಲಿದೆ ಆದೇಶ ಪ್ರತಿ. ಹಿಂದೆ ಆದೇಶ ಪ್ರತಿ ತಲುಪಿದ್ರೆ ಶಾಸಕ ಸ್ಥಾನ ರದ್ದಾಗಲಿದೆ. ಹೈಕೋರ್ಟ್ನಿಂದ ಆದೇಶಕ್ಕೆ ತಡೆ ತಂದಲ್ಲಿ ಮಾತ್ರ ತೆರವಿಗೆ ಅವಕಾಶ ಇದೆ. ಈ ಹಿನ್ನೆಲೆ ಸೋಮವಾರ ಹೈಕೋರ್ಟ್ಗೆ ಮೇಲ್ಮನವಿಯನ್ನ ಸಲ್ಲಿಕೆ ಮಾಡುವ ಸಾಧ್ಯತೆ. ವಿನಯ್ ಕುಲಕರ್ಣಿ ಪರವಾಗಿ ತೀರ್ಪಿಗೆ ತಡೆ ಕೋರಿ ಹೈಕೋರ್ಟ್ಗೆ ಮೇಲ್ಮನವಿ ಸಲ್ಲಿಕೆಗೂ ಕೂಡ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ಸದ್ಯ ಇದು ಮುಂದುವರೆದು ಏನಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ವಿನಯ್ ಕುಲಕರ್ಣಿ ಅವರ ಸಜೆಯ ಪ್ರಮಾಣವನ್ನ ನಿನ್ನೆ ಕೋರ್ಟ್ ಪ್ರಕಟ ಮಾಡಿತು. ಇದರ ಆದೇಶದ ಪ್ರತಿ ಏನಾದರೂ ಸ್ಪೀಕರ್ಗೆ ತಲುಪ್ತು ಅನ್ನೋದಾದರೆ ಅವರನ್ನು ವಾಟ್ ನೆಕ್ಸ್ಟ್ ಅನ್ನೋದ್ರ ಬಗ್ಗೆ ನಾವು ಗಮನಿಸ್ತಾ ಹೋದಾಗೆ ಅವರ ಶಾಸಕ ಸ್ಥಾನಕ್ಕೆ ಕುತ್ತು ಬರುತ್ತೆ. ಹೀಗಾಗಿ ಇವತ್ತೇ ಸ್ಪೀಕರ್ ಕಚೇರಿಗೆ ಆದೇಶ ಪ್ರತಿ ತಲುಪುತ್ತೆ ಅಂತೇಳಿ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಬೈ ಎಲೆಕ್ಷನ್ ಮತ್ತೊಂದು ಮಗದೊಂದು ಆಗಬೇಕಾಗಿದೆ. ಅದೆಲ್ಲದ್ರ ಹೊರತಾಗಿ ಹೈಕೋರ್ಟ್ಗೆ ಏನಾದರೂ ಇವರು ಅಪೀಲ್ ಹೋದ್ರು ಅನ್ನೋದಾದರೆ, ಮೇಲ್ಮನವಿ ಸಲ್ಲಿಸಿದ್ರು ಅನ್ನೋದಾದರೆ, ಹೈಕೋರ್ಟ್ ಏನಾದರೂ ಅದನ್ನು ಮಾನ್ಯ ಮಾಡಿ ಈ ಆದೇಶವನ್ನು ತಡೆ ಹಿಡಿತು ಅನ್ನೋದಾದರೆ ಯಥಾಸ್ಥಿತಿಯಲ್ಲಿ ಮುಂದುವರಿಯುತ್ತೆ. ಇಲ್ಲ ಅಂತ ಹೇಳಿದರೆ ಮತ್ತೊಂದು ಬೈ ಎಲೆಕ್ಷನ್ನು ಮತ್ತೊಂದು ಎಲ್ಲವೂ ಕೂಡ ಶುರುವಾಗುವುದು ಗ್ಯಾರಂಟಿ. ಎಲ್ಲವೂ ಈಗ ಹೈಕೋರ್ಟ್ನ ಮೇಲೆ ಮೇಲ್ಮನವಿ ಸಲ್ಲಿಸಿ ಹೈಕೋರ್ಟ್ ಯಾವ ತೀರ್ಮಾನ ಮಾಡುತ್ತೆ ಅನ್ನೋದ್ರ ಮೇಲೆ ನಿರ್ಧಾರ ಆಗಬೇಕಿದೆ. ವಿನಯ್ ಕುಲಕರ್ಣಿ ಅವರು ಅಪರಾಧಿ ಅಂತೇಳಿ ಯಾವಾಗ ಸಾಬೀತಾಯಿತು, ಅವರಿಗೆ ಸಜೆ ಪ್ರಮಾಣವನ್ನು ಯಾವಾಗ ನ್ಯಾಯಾಧೀಶರು ಪ್ರಕಟಿಸಿದ್ರು, ವಿನಯ್ ಕುಲಕರ್ಣಿ ಅವರ ಶಾಸಕ ಸ್ಥಾನಕ್ಕೆ ಕುತ್ತು ಬಂದಿದೆ. ಇವತ್ತೇ ಸ್ಪೀಕರ್ ಕಚೇರಿಯನ್ನ ತಲುಪಲಿದೆ ಆದೇಶ ಪ್ರತಿ. ಹಿಂದೆ ಆದೇಶ ಪ್ರತಿ ತಲುಪಿದ್ರೆ ಶಾಸಕ ಸ್ಥಾನ ರದ್ದಾಗಲಿದೆ. ಹೈಕೋರ್ಟ್ನಿಂದ ಆದೇಶಕ್ಕೆ ತಡೆ ತಂದಲ್ಲಿ ಮಾತ್ರ ತೆರವಿಗೆ ಅವಕಾಶ ಇದೆ. ಈ ಹಿನ್ನೆಲೆ ಸೋಮವಾರ ಹೈಕೋರ್ಟ್ಗೆ ಮೇಲ್ಮನವಿಯನ್ನ ಸಲ್ಲಿಕೆ ಮಾಡುವ ಸಾಧ್ಯತೆ. ವಿನಯ್ ಕುಲಕರ್ಣಿ ಪರವಾಗಿ ತೀರ್ಪಿಗೆ ತಡೆ ಕೋರಿ ಹೈಕೋರ್ಟ್ಗೆ ಮೇಲ್ಮನವಿ ಸಲ್ಲಿಕೆಗೂ ಕೂಡ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ಸದ್ಯ ಇದು ಮುಂದುವರೆದು ಏನಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ವಿನಯ್ ಕುಲಕರ್ಣಿ ಅವರ ಸಜೆಯ ಪ್ರಮಾಣವನ್ನ ನಿನ್ನೆ ಕೋರ್ಟ್ ಪ್ರಕಟ ಮಾಡಿತು. ಇದರ ಆದೇಶದ ಪ್ರತಿ ಏನಾದರೂ ಸ್ಪೀಕರ್ಗೆ ತಲುಪ್ತು ಅನ್ನೋದಾದರೆ ಅವರನ್ನು ವಾಟ್ ನೆಕ್ಸ್ಟ್ ಅನ್ನೋದ್ರ ಬಗ್ಗೆ ನಾವು ಗಮನಿಸ್ತಾ ಹೋದಾಗೆ ಅವರ ಶಾಸಕ ಸ್ಥಾನಕ್ಕೆ ಕುತ್ತು ಬರುತ್ತೆ. ಹೀಗಾಗಿ ಇವತ್ತೇ ಸ್ಪೀಕರ್ ಕಚೇರಿಗೆ ಆದೇಶ ಪ್ರತಿ ತಲುಪುತ್ತೆ ಅಂತೇಳಿ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಬೈ ಎಲೆಕ್ಷನ್ ಮತ್ತೊಂದು ಮಗದೊಂದು ಆಗಬೇಕಾಗಿದೆ. ಅದೆಲ್ಲದ್ರ ಹೊರತಾಗಿ ಹೈಕೋರ್ಟ್ಗೆ ಏನಾದರೂ ಇವರು ಅಪೀಲ್ ಹೋದ್ರು ಅನ್ನೋದಾದರೆ, ಮೇಲ್ಮನವಿ ಸಲ್ಲಿಸಿದ್ರು ಅನ್ನೋದಾದರೆ, ಹೈಕೋರ್ಟ್ ಏನಾದರೂ ಅದನ್ನು ಮಾನ್ಯ ಮಾಡಿ ಈ ಆದೇಶವನ್ನು ತಡೆ ಹಿಡಿತು ಅನ್ನೋದಾದರೆ ಯಥಾಸ್ಥಿತಿಯಲ್ಲಿ ಮುಂದುವರಿಯುತ್ತೆ. ಇಲ್ಲ ಅಂತ ಹೇಳಿದರೆ ಮತ್ತೊಂದು ಬೈ ಎಲೆಕ್ಷನ್ನು ಮತ್ತೊಂದು ಎಲ್ಲವೂ ಕೂಡ ಶುರುವಾಗುವುದು ಗ್ಯಾರಂಟಿ. ಎಲ್ಲವೂ ಈಗ ಹೈಕೋರ್ಟ್ನ ಮೇಲೆ ಮೇಲ್ಮನವಿ ಸಲ್ಲಿಸಿ ಹೈಕೋರ್ಟ್ ಯಾವ ತೀರ್ಮಾನ ಮಾಡುತ್ತೆ ಅನ್ನೋದ್ರ ಮೇಲೆ ನಿರ್ಧಾರ ಆಗಬೇಕಿದೆ. ವಿನಯ್ ಕುಲಕರ್ಣಿ ಅವರು ಅಪರಾಧಿ ಅಂತೇಳಿ ಯಾವಾಗ ಸಾಬೀತಾಯಿತು, ಅವರಿಗೆ ಸಜೆ ಪ್ರಮಾಣವನ್ನು ಯಾವಾಗ ನ್ಯಾಯಾಧೀಶರು ಪ್ರಕಟಿಸಿದ್ರು, ವಿನಯ್ ಕುಲಕರ್ಣಿ ಅವರ ಶಾಸಕ ಸ್ಥಾನಕ್ಕೆ ಕುತ್ತು ಬಂದಿದೆ. ಇವತ್ತೇ ಸ್ಪೀಕರ್ ಕಚೇರಿಯನ್ನ ತಲುಪಲಿದೆ ಆದೇಶ ಪ್ರತಿ. ಹಿಂದೆ ಆದೇಶ ಪ್ರತಿ ತಲುಪಿದ್ರೆ ಶಾಸಕ ಸ್ಥಾನ ರದ್ದಾಗಲಿದೆ. ಹೈಕೋರ್ಟ್ನಿಂದ ಆದೇಶಕ್ಕೆ ತಡೆ ತಂದಲ್ಲಿ ಮಾತ್ರ ತೆರವಿಗೆ ಅವಕಾಶ ಇದೆ. ಈ ಹಿನ್ನೆಲೆ ಸೋಮವಾರ ಹೈಕೋರ್ಟ್ಗೆ ಮೇಲ್ಮನವಿಯನ್ನ ಸಲ್ಲಿಕೆ ಮಾಡುವ ಸಾಧ್ಯತೆ. ವಿನಯ್ ಕುಲಕರ್ಣಿ ಪರವಾಗಿ ತೀರ್ಪಿಗೆ ತಡೆ ಕೋರಿ ಹೈಕೋರ್ಟ್ಗೆ ಮೇಲ್ಮನವಿ ಸಲ್ಲಿಕೆಗೂ ಕೂಡ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ಸದ್ಯ ಇದು ಮುಂದುವರೆದು ಏನಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ವಿನಯ್ ಕುಲಕರ್ಣಿ ಅವರ ಸಜೆಯ ಪ್ರಮಾಣವನ್ನ ನಿನ್ನೆ ಕೋರ್ಟ್ ಪ್ರಕಟ ಮಾಡಿತು. ಇದರ ಆದೇಶದ ಪ್ರತಿ ಏನಾದರೂ ಸ್ಪೀಕರ್ಗೆ ತಲುಪ್ತು ಅನ್ನೋದಾದರೆ ಅವರನ್ನು ವಾಟ್ ನೆಕ್ಸ್ಟ್ ಅನ್ನೋದ್ರ ಬಗ್ಗೆ ನಾವು ಗಮನಿಸ್ತಾ ಹೋದಾಗೆ ಅವರ ಶಾಸಕ ಸ್ಥಾನಕ್ಕೆ ಕುತ್ತು ಬರುತ್ತೆ. ಹೀಗಾಗಿ ಇವತ್ತೇ ಸ್ಪೀಕರ್ ಕಚೇರಿಗೆ ಆದೇಶ ಪ್ರತಿ ತಲುಪುತ್ತೆ ಅಂತೇಳಿ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಬೈ ಎಲೆಕ್ಷನ್ ಮತ್ತೊಂದು ಮಗದೊಂದು ಆಗಬೇಕಾಗಿದೆ. ಅದೆಲ್ಲದ್ರ ಹೊರತಾಗಿ ಹೈಕೋರ್ಟ್ಗೆ ಏನಾದರೂ ಇವರು ಅಪೀಲ್ ಹೋದ್ರು ಅನ್ನೋದಾದರೆ, ಮೇಲ್ಮನವಿ ಸಲ್ಲಿಸಿದ್ರು ಅನ್ನೋದಾದರೆ, ಹೈಕೋರ್ಟ್ ಏನಾದರೂ ಅದನ್ನು ಮಾನ್ಯ ಮಾಡಿ ಈ ಆದೇಶವನ್ನು ತಡೆ ಹಿಡಿತು ಅನ್ನೋದಾದರೆ ಯಥಾಸ್ಥಿತಿಯಲ್ಲಿ ಮುಂದುವರಿಯುತ್ತೆ. ಇಲ್ಲ ಅಂತ ಹೇಳಿದರೆ ಮತ್ತೊಂದು ಬೈ ಎಲೆಕ್ಷನ್ನು ಮತ್ತೊಂದು ಎಲ್ಲವೂ ಕೂಡ ಶುರುವಾಗುವುದು ಗ್ಯಾರಂಟಿ. ಎಲ್ಲವೂ ಈಗ ಹೈಕೋರ್ಟ್ನ ಮೇಲೆ ಮೇಲ್ಮನವಿ ಸಲ್ಲಿಸಿ ಹೈಕೋರ್ಟ್ ಯಾವ ತೀರ್ಮಾನ ಮಾಡುತ್ತೆ ಅನ್ನೋದ್ರ ಮೇಲೆ ನಿರ್ಧಾರ ಆಗಬೇಕಿದೆ.
ವಿನಯ್ ಕುಲಕರ್ಣಿ ಅವರು ಅಪರಾಧಿ ಅಂತೇಳಿ ಯಾವಾಗ ಸಾಬೀತಾಯಿತು, ಅವರಿಗೆ ಸಜೆ ಪ್ರಮಾಣವನ್ನು ಯಾವಾಗ ನ್ಯಾಯಾಧೀಶರು ಪ್ರಕಟಿಸಿದ್ರು, ವಿನಯ್ ಕುಲಕರ್ಣಿ ಅವರ ಶಾಸಕ ಸ್ಥಾನಕ್ಕೆ ಕುತ್ತು ಬಂದಿದೆ. ಇವತ್ತೇ ಸ್ಪೀಕರ್ ಕಚೇರಿಯನ್ನ ತಲುಪಲಿದೆ ಆದೇಶ ಪ್ರತಿ. ಹಿಂದೆ ಆದೇಶ ಪ್ರತಿ ತಲುಪಿದ್ರೆ ಶಾಸಕ ಸ್ಥಾನ ರದ್ದಾಗಲಿದೆ. ಹೈಕೋರ್ಟ್ನಿಂದ ಆದೇಶಕ್ಕೆ ತಡೆ ತಂದಲ್ಲಿ ಮಾತ್ರ ತೆರವಿಗೆ ಅವಕಾಶ ಇದೆ. ಈ ಹಿನ್ನೆಲೆ ಸೋಮವಾರ ಹೈಕೋರ್ಟ್ಗೆ ಮೇಲ್ಮನವಿಯನ್ನ ಸಲ್ಲಿಕೆ ಮಾಡುವ ಸಾಧ್ಯತೆ. ವಿನಯ್ ಕುಲಕರ್ಣಿ ಪರವಾಗಿ ತೀರ್ಪಿಗೆ ತಡೆ ಕೋರಿ ಹೈಕೋರ್ಟ್ಗೆ ಮೇಲ್ಮನವಿ ಸಲ್ಲಿಕೆಗೂ ಕೂಡ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ಸದ್ಯ ಇದು ಮುಂದುವರೆದು ಏನಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ವಿನಯ್ ಕುಲಕರ್ಣಿ ಅವರ ಸಜೆಯ ಪ್ರಮಾಣವನ್ನ ನಿನ್ನೆ ಕೋರ್ಟ್ ಪ್ರಕಟ ಮಾಡಿತು. ಇದರ ಆದೇಶದ ಪ್ರತಿ ಏನಾದರೂ ಸ್ಪೀಕರ್ಗೆ ತಲುಪ್ತು ಅನ್ನೋದಾದರೆ ಅವರನ್ನು ವಾಟ್ ನೆಕ್ಸ್ಟ್ ಅನ್ನೋದ್ರ ಬಗ್ಗೆ ನಾವು ಗಮನಿಸ್ತಾ ಹೋದಾಗೆ ಅವರ ಶಾಸಕ ಸ್ಥಾನಕ್ಕೆ ಕುತ್ತು ಬರುತ್ತೆ. ಹೀಗಾಗಿ ಇವತ್ತೇ ಸ್ಪೀಕರ್ ಕಚೇರಿಗೆ ಆದೇಶ ಪ್ರತಿ ತಲುಪುತ್ತೆ ಅಂತೇಳಿ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಬೈ ಎಲೆಕ್ಷನ್ ಮತ್ತೊಂದು ಮಗದೊಂದು ಆಗಬೇಕಾಗಿದೆ. ಅದೆಲ್ಲದ್ರ ಹೊರತಾಗಿ ಹೈಕೋರ್ಟ್ಗೆ ಏನಾದರೂ ಇವರು ಅಪೀಲ್ ಹೋದ್ರು ಅನ್ನೋದಾದರೆ, ಮೇಲ್ಮನವಿ ಸಲ್ಲಿಸಿದ್ರು ಅನ್ನೋದಾದರೆ, ಹೈಕೋರ್ಟ್ ಏನಾದರೂ ಅದನ್ನು ಮಾನ್ಯ ಮಾಡಿ ಈ ಆದೇಶವನ್ನು ತಡೆ ಹಿಡಿತು ಅನ್ನೋದಾದರೆ ಯಥಾಸ್ಥಿತಿಯಲ್ಲಿ ಮುಂದುವರಿಯುತ್ತೆ. ಇಲ್ಲ ಅಂತ ಹೇಳಿದರೆ ಮತ್ತೊಂದು ಬೈ ಎಲೆಕ್ಷನ್ನು ಮತ್ತೊಂದು ಎಲ್ಲವೂ ಕೂಡ ಶುರುವಾಗುವುದು ಗ್ಯಾರಂಟಿ. ಎಲ್ಲವೂ ಈಗ ಹೈಕೋರ್ಟ್ನ ಮೇಲೆ ಮೇಲ್ಮನವಿ ಸಲ್ಲಿಸಿ ಹೈಕೋರ್ಟ್ ಯಾವ ತೀರ್ಮಾನ ಮಾಡುತ್ತೆ ಅನ್ನೋದ್ರ ಮೇಲೆ ನಿರ್ಧಾರ ಆಗಬೇಕಿದೆ. ವಿನಯ್ ಕುಲಕರ್ಣಿ ಅವರು ಅಪರಾಧಿ ಅಂತೇಳಿ ಯಾವಾಗ ಸಾಬೀತಾಯಿತು, ಅವರಿಗೆ ಸಜೆ ಪ್ರಮಾಣವನ್ನು ಯಾವಾಗ ನ್ಯಾಯಾಧೀಶರು ಪ್ರಕಟಿಸಿದ್ರು, ವಿನಯ್ ಕುಲಕರ್ಣಿ ಅವರ ಶಾಸಕ ಸ್ಥಾನಕ್ಕೆ ಕುತ್ತು ಬಂದಿದೆ. ಇವತ್ತೇ ಸ್ಪೀಕರ್ ಕಚೇರಿಯನ್ನ ತಲುಪಲಿದೆ ಆದೇಶ ಪ್ರತಿ. ಹಿಂದೆ ಆದೇಶ ಪ್ರತಿ ತಲುಪಿದ್ರೆ ಶಾಸಕ ಸ್ಥಾನ ರದ್ದಾಗಲಿದೆ. ಹೈಕೋರ್ಟ್ನಿಂದ ಆದೇಶಕ್ಕೆ ತಡೆ ತಂದಲ್ಲಿ ಮಾತ್ರ ತೆರವಿಗೆ ಅವಕಾಶ ಇದೆ. ಈ ಹಿನ್ನೆಲೆ ಸೋಮವಾರ ಹೈಕೋರ್ಟ್ಗೆ ಮೇಲ್ಮನವಿಯನ್ನ ಸಲ್ಲಿಕೆ ಮಾಡುವ ಸಾಧ್ಯತೆ. ವಿನಯ್ ಕುಲಕರ್ಣಿ ಪರವಾಗಿ ತೀರ್ಪಿಗೆ ತಡೆ ಕೋರಿ ಹೈಕೋರ್ಟ್ಗೆ ಮೇಲ್ಮನವಿ ಸಲ್ಲಿಕೆಗೂ ಕೂಡ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ಸದ್ಯ ಇದು ಮುಂದುವರೆದು ಏನಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ವಿನಯ್ ಕುಲಕರ್ಣಿ ಅವರ ಸಜೆಯ ಪ್ರಮಾಣವನ್ನ ನಿನ್ನೆ ಕೋರ್ಟ್ ಪ್ರಕಟ ಮಾಡಿತು. ಇದರ ಆದೇಶದ ಪ್ರತಿ ಏನಾದರೂ ಸ್ಪೀಕರ್ಗೆ ತಲುಪ್ತು ಅನ್ನೋದಾದರೆ ಅವರನ್ನು ವಾಟ್ ನೆಕ್ಸ್ಟ್ ಅನ್ನೋದ್ರ ಬಗ್ಗೆ ನಾವು ಗಮನಿಸ್ತಾ ಹೋದಾಗೆ ಅವರ ಶಾಸಕ ಸ್ಥಾನಕ್ಕೆ ಕುತ್ತು ಬರುತ್ತೆ. ಹೀಗಾಗಿ ಇವತ್ತೇ ಸ್ಪೀಕರ್ ಕಚೇರಿಗೆ ಆದೇಶ ಪ್ರತಿ ತಲುಪುತ್ತೆ ಅಂತೇಳಿ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಬೈ ಎಲೆಕ್ಷನ್ ಮತ್ತೊಂದು ಮಗದೊಂದು ಆಗಬೇಕಾಗಿದೆ. ಅದೆಲ್ಲದ್ರ ಹೊರತಾಗಿ ಹೈಕೋರ್ಟ್ಗೆ ಏನಾದರೂ ಇವರು ಅಪೀಲ್ ಹೋದ್ರು ಅನ್ನೋದಾದರೆ, ಮೇಲ್ಮನವಿ ಸಲ್ಲಿಸಿದ್ರು ಅನ್ನೋದಾದರೆ, ಹೈಕೋರ್ಟ್ ಏನಾದರೂ ಅದನ್ನು ಮಾನ್ಯ ಮಾಡಿ ಈ ಆದೇಶವನ್ನು ತಡೆ ಹಿಡಿತು ಅನ್ನೋದಾದರೆ ಯಥಾಸ್ಥಿತಿಯಲ್ಲಿ ಮುಂದುವರಿಯುತ್ತೆ. ಇಲ್ಲ ಅಂತ ಹೇಳಿದರೆ ಮತ್ತೊಂದು ಬೈ ಎಲೆಕ್ಷನ್ನು ಮತ್ತೊಂದು ಎಲ್ಲವೂ ಕೂಡ ಶುರುವಾಗುವುದು ಗ್ಯಾರಂಟಿ. ಎಲ್ಲವೂ ಈಗ ಹೈಕೋರ್ಟ್ನ ಮೇಲೆ ಮೇಲ್ಮನವಿ ಸಲ್ಲಿಸಿ ಹೈಕೋರ್ಟ್ ಯಾವ ತೀರ್ಮಾನ ಮಾಡುತ್ತೆ ಅನ್ನೋದ್ರ ಮೇಲೆ ನಿರ್ಧಾರ ಆಗಬೇಕಿದೆ.